ಹರೇ ಶ್ರೀನಿವಾಸ. ತಪೋವರೆಣ್ಯ ಶ್ರೀಮದ್ ವಾದಿರಾಜತೀರ್ಥರ ಶ್ರೀ ಲಕ್ಷ್ಮೀ ಶೋಭಾನ 4ನೇ ಭಾಗ. ಮಲೆಯಲ್ಲಿ ಕ್ಷಮೆಯ ತಾಳ್ದ ವೀರಾಭಟ ರಣರಂಗದಲ್ಲಿ ಕ್ಷಮಿಸುವನೇ. ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತಾದ ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ ನ್ಯಾಯ ಕೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಹೊಗಳದಿರು. ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನದ ಕಿರೀಟವು ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ ಶ್ರೀ ವಿಠಲ ಪುಟ್ಟಿದವ ನೆನೆಬಹುದೇ. ವೃಷಭಂಸ ಮೇಷ ಮಹಿಷ ಮೋಷಕ ವಾಹನವೇರಿ ಮಾನಿಸರಂತೆ ಸುಳಿವ ಸುರರೆಲ್ಲ ಎಸೆವಾದೇವೇಶಾನರ ಸಾಹಸಕ್ಕೆ ಮಣಿದಾರು ಕುಸುಮಾನಾಭನಿಗೆ ಸರಿಯುಂಟೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಾಣಿಸಿಬೇಕೋ ಬಹುದೋಷ. ಕುಂದಳ್ಳಿಸಿಲ್ಲದ ಮುಕುಂದನೇ ತನಗೆಂದು ಇಂದಿರೆ ಪತಿಯ ನೆನೆದಾಳು. ಇಂತು ಚಿಂತಿಸಿದ ಮೇ ಸಂತರ ಮನಪದವ ಸಂತೋಷ ಮನದಿ ನೆನೆಯುತ್ತ ಸಂತೋಷ ಮನದಿ ನೆನೆಯುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಾಳು. ಸಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವಾನ ಇಂದಿರೆ ಕಂಡು ಇವನೇ ತನಗೆ ಪಾತಿ ಎಂದವನ ಬಳಿಗೆ ನಡೆದಾಳು. ಈ ತೆರೆದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತಾವ ಕೊಡದೆ ನಸುನಗುತ್ತ ಚಿತ್ತಾವ ಕೊಡದೆ ನಸುನಗುತ್ತಾ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಾಕಂದರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಪುಟ್ಟ ಪೊಂಬಟ್ಟೆಯ ತೊಟ್ಟಾಭರಣಗಳು ಇಟ್ಟ ನವರತ್ನದ ಮುಕುಟವು ದುಷ್ಟಮರ್ದನನೆಂಬ ಕಡೆಯ ಪೆಂಡೆಗಳು ಇಟ್ಟಿದ್ದ ಹರಿಗೆ ವಧುವಾದಳು. ಕೊಂಬು ಚಂಬಕ ಕಹಳೆ ತಾಳ ಮದ್ದಳೆಗಳು ತಂಬಾಟೆ ಭೇರಿ ಪಟಹಗಳು ಭೋಂ ಭೋಂ ಎಂಬ ಶಂಖ ಡೊಳ್ಳು ಮೌರಿಗಳು ಅಂಬುಧಿಯ ಮನೆಯಲ್ಲೆಸೆದಾವು. ಅರ್ಘ್ಯಪಾದ್ಯಾಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯಲಿತ್ತ ನಳಿಯಾಗೆ ಒಗ್ಗಿದ ಮನದಿಂದ ತಾರೆ ಎರದನೆ ಸಿಂಧು ಸದ್ಗತಿಯಿತ್ತು ಸಲಹೆಂದ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಉದದಿಂದ ವಧುವರರ ಮೇಲೆ ಶೋಭನ ದಕ್ಷತೆಯನ್ನು ಮೋದಾವಿಯುತ್ತ ಕಳೆದಾರು. ಸಂಭ್ರಮದಿಂದಂಬರದಿ ದುಂದೂಭಿ ಮೊಳಗಾಲು ತುಂಬೂರು ನಾರದರು ಸ್ತುತಿಸುತ್ತ ತುಂಬೂರು ನಾರದರು ಸ್ತುತಿಸುತ್ತಾ ಪಾಡಿದರು ಪೀತಾಂಬರಧರನ
ಮಹಿಮೇಯ. ದೇವಾನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದಾರು. ದೇವಾತರುವಿನ ಹೂವಿನ ಮಳೆಗಾಳ ಶ್ರೀವರನ ಮೇಲೆ ಕರೆದಾರು. ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ, ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದಾರು. ಶೇಷಾಶಯನನೆ ಬಾ ದೋಷ ದೂರನೆ ಬಾ, ಬಾಸೂರ ಕಾಯ ಹರಿಯೇ ಬಾ, ಬಾಸೂರ ಕಾಯ ಹರಿಯೇ ಬಾ. ಶ್ರೀಕೃಷ್ಣ ವಿಲಾಸದಿಂದೆಮ್ಮ ಹಸೆಗೆ ಬಾ. ಕಂಜಾಲೋಚನನೆ ಬಾ ಮಂಜುಳ ಮೂರ್ತಿಯೇ ಬಾ, ಕುಂಜಾರ ವರದಾಯಕನೇ ಬಾ, ಕುಂಜಾರ ವರದಾಯಕನೇ ಬಾ. ಶ್ರೀಕೃಷ್ಣ ನಿರಂಜನ ನಮ್ಮ ಹಸೆಗೆ ಬಾ. ಆದಿಕಾಲದಲ್ಲಿ ಆಲಾದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ, ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೊದಲಿಂದಮ್ಮ ಹಸೆಗೆ ಬಾ. ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರನಾಗಿ ತನ್ನ ಉದರದಲ್ಲಿ, ಮೋದ ಜೀವರ ತನ್ನ ಉದರದಲ್ಲಿ ಇಂಬಿಟ್ಟ ಅನಾದಿ ಮೂರುತಿಯೇ ಹಸೆಗೆ ಬಾ.